ಗುರುಜಿ, ಈಗ ಈ ದೊಡ್ಡ ಇವಾಗಿನ ಒಂದು ಇದಿರೋದೇನಂದ್ರೆ ಮಾಂಸಾಹಾರ ಮತ್ತೆ ಸಸ್ಯಾಹಾರ ಶ್ರೇಷ್ಠ, ಮಾಂಸ ತಿನ್ನೋದು ನೀಚ, ಈ ತರದ್ದು ಒಂದಷ್ಟು ಇದಿದೆ ಗುರುಜಿ. ಇದ್ರ ಬಗ್ಗೆ ಕೆಲವರು ಬಾಡೆ ನಮ್ಗಾಡು ಅಂದ್ಕೊಂಡು ಒಂದಷ್ಟು ಇದು ಮಾಡ್ತಾರೆ. ಅಂದ್ರೆ ಇದೇನಿದು, ಇದು ನಮ್ಮ ಇದು ಎಕ್ಸಾಕ್ಟ್ ಆಗಿ ಏನ್ ಹೇಳ್ಬೋದು ಇದಕ್ಕೆ? ನಾ ಹೇಳೋದೇನು ಅಂತಂದ್ರೆ, ವೈಯಕ್ತಿಕ ಅಭಿಪ್ರಾಯದಲ್ಲೂ ಮತ್ತು ಶಾಸ್ತ್ರಾನುಮೋದನೆಯ ಪ್ರಕಾರದಲ್ಲೂ ನೋಡೋದಾಯ್ತು ಅಂತ ಹೇಳಿದ್ರೆ, ಸಸ್ಯಾಹಾರ ಮತ್ತು ಮಾಂಸಾಹಾರ ಇಲ್ಲಿ ಒಂದು ಮಾಂಸಾಹಾರಿಗಳೇ ಯಾರು ಇಲ್ಲ. ಯಾಕೆ ಮಾಂಸಾಹಾರಿಗಳೇ ಯಾಕೆ ಯಾರು ಇಲ್ಲ ಮನುಷ್ಯರಲ್ಲಿ ಅಂತ ಹೇಳಿದ್ರೆ, ಮನುಷ್ಯ ಮೂಲತಃ ಮಾಂಸಾಹಾರಿ ಅಲ್ವಾ ಗುರುಗಳೇ? ಯಾರು ಹೇಳಿದ್ದು? ಅಲ್ಲ, ಆ ತರದ್ದು ಮೊದಲು ಕಾಡಲ್ಲಿ ಇರ್ತಿದ್ದ ಪ್ರಾಣಿಗಳು. ಕಾಡಲ್ಲಿ ತಕ್ಷಣ ಇವತ್ತು ನಾವು ಕಾಡಲ್ಲೇ ಇದ್ದೀವಿ, ಕಾಂಕ್ರೀಟ್ ಕಾಡಾಗಿದೆ, ಅಷ್ಟೇ ವ್ಯತ್ಯಾಸ. ಮುಂಚೆ ಮರದ ಕೆಳಗಿದ್ವಿ, ಈಗ ಮನೆ ಕೆಳಗಿದ್ದೀವಿ, ವ್ಯತ್ಯಾಸ ಅಷ್ಟೇ ಬಂದಿದೆ ಹೊರತು. ಈಗ ಅವತ್ತಿಗೂ ಸಹ ಆಯ್ತು. ಇವಾಗ ನಿಮ್ ಪ್ರಕಾರ ನಾವು ಮೂಲತಃ ಮಾಂಸಾಹಾರಿ ಅಂತಾನೆ ಅನ್ಕೊಳ್ಳೋಣ. ಹೇಗೆ ಹೇಳ್ತೀರಿ ಅವ್ನು ಮೂಲತಃ ಮಾಂಸಾಹಾರಿ ಅಂದ್ರೆ ಮನುಷ್ಯನ ಈ ಬೆಳವಣಿಗೆ ಏನಿದೆಲ್ಲ ಈ ಹಂತಗಳು, ಅದಕ್ಕೆ ತುಂಬಾ ಮನುಷ್ಯನ ಯಾರೋ ಹೇಳಿದ್ದನ್ನ ನಾವು ನಂಬ್ತಿದ್ದೀವ? ಅಲ್ಲ, ಅದೇ ಕರೆಕ್ಟ್, ಅದೇ ತುಂಬಾ ಮನುಷ್ಯನ ಮೂಲ ವಿಕಸನ ಅನ್ನುವಂಥದ್ದು ಏನಿದೆಯಲ್ಲ, ಹ್ಯೂಮನ್ಸ್ ಆರ್ ನಾಟ್ ಫ್ರಮ್ ಅರ್ತ್. ಮನುಷ್ಯ ಭೂಮಿಗೆ ಸಂಬಂಧಪಟ್ಟಂತವನಲ್ಲ, ಭೂಮಿಗೆ ಬಂದಂತಹವನು. ಇಲ್ಲಿ ವಿಕಸಿತ ಆಗಿದ್ದಲ್ಲ. ಮನುಷ್ಯನ ವಿಕಸನವಾಗಿದ್ದೆ ಬ್ರಹ್ಮಲೋಕದಲ್ಲಿ, ಬ್ರಹ್ಮನ ಮನಸ್ಸಿನಿಂದ ಹುಟ್ಟತಕ್ಕಂಥದ್ದು. ಬ್ರಹ್ಮನ ಮನಸ್ಸಿನಿಂದ ಹುಟ್ಟದಂತಹವರು ದಕ್ಷ ಪ್ರಜಾಪತಿಯನ್ನ ಭೂಮಿಗೆ ಕಳಿಸ್ತಾನೆ. ಭೂಮಿಗೆ ಕಳಿಸಿ ಮನುಷ್ಯನ ಸಂತತಿಯನ್ನ ಬೆಳೆಸು ಅಂತ ಹೇಳ್ತಾನೆ. ಆ ದಕ್ಷ ಪ್ರಜಾಪತಿಯ ಹೆಂಡತಿ ಪ್ರಸೂತಿಗೆ ಮಕ್ಕಳಾದ್ರು 27 ಜನ. ಆ 27 ಜನರನ್ನ ನಾವಿವತ್ತು ನಕ್ಷತ್ರಗಳು ಅಂತ ಕರಿತೀವಿ, ಅಶ್ವಿನಿಯಿಂದ ರೇವತಿವರೆಗೂ. ಆ ದಕ್ಷ ಪ್ರಜಾಪತಿ ಮತ್ತು ಪ್ರಸೂತಿಗೆ ಹುಟ್ಟಿದಂತಹ ಮಗಳೇ ಸತೀದೇವಿ. ಆ ಸತೀದೇವಿಯೇ ಪರಮೇಶ್ವರನನ್ನ ಮದುವೆ ಆಗಿದ್ದು. ಅಂದ್ರೆ ಪರಮೇಶ್ವರನಿಗ ಮತ್ತು ಮನುಷ್ಯನಿಗೂ ನೇರ ಸಂಬಂಧ. ಎಲ್ಲಿ ಬ್ರಹ್ಮಲೋಕದಿಂದ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದಂತಹ ವ್ಯಕ್ತಿಯು ಭೂಮಿಗೆ ಬಂದು ಇಲ್ಲಿ ಅವನ ಸಂತತಿಯನ್ನು ಬೆಳೆಸ್ಕೊಂಡು ಹೋಗಿದ್ದೆ ಹೊರತು ಮಂಗನಾಗಿದ್ದ, ಆಮೇಲೆ ಬೆಳಿತಾ 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 ಮನುಷ್ಯನಾದ. ಹಾಗ್ರಿ, ಇವಾಗ ಮಂಗನಿಂದ ಮಾನವ ಅಂತಾನೆ ತಗೊಳ್ಳೋಣ. ನಿಮ್ಮ ಮಾತನ್ನೇ ನಾನು ಅಲ್ಲಿ ಧಿಕ್ಕರಿಸ್ತೀನಿ. ಹೇಗೆ ಅಂತಂದ್ರೆ, ಮಂಗಗಳಿದ್ದಾಗ ಬರೀ ಮಾಂಸನೇ ತಿಂತಿದ್ರು ಅಂತ ನೀವು ಹೇಳ್ತೀರಿ, ಹೌದಾ? ಆದ್ರೆ ಮಂಗಗಳು ಕೇವಲ ಮಾಂಸ ಮಾತ್ರ ತಿನ್ನುತ್ತಾ? ನೀವು ಹಣ್ಣು ಕೊಟ್ರೆ ಹಣ್ಣು ತಿನ್ನುತ್ತೆ. ಹಾಗಾದ್ರೆ ಶುದ್ಧ ಮಾಂಸಾಹಾರಿಗಳು ಎಲ್ಲಿದ್ದಾರಪ್ಪ ಪ್ರಪಂಚದೊಳಗೆ? ಶುದ್ಧ ಸಸ್ಯಾಹಾರ ಮತ್ತು ಮಿಶ್ರಾಹಾರ ಅಂತ ಹೇಳ್ಬೇಕೇ ಹೊರತು ಮಾಂಸಾಹಾರ ಅನ್ನುವಂಥದ್ದು ಪದವೇ ನಮ್ಮ ಕಲ್ಪನೆ ಅದು. ನಾನು ಈ ಕಡೆ ಸಸ್ಯಾಹಾರದಲ್ಲಿ ಉತ್ಪತ್ತಿಯಾಗುವಂತಹ ಸಸ್ಯಾಹಾರವನ್ನು ತಿಂತೀನಿ, ಅದೇ ರೀತಿಯಾಗಿ ಮಾಂಸವನ್ನು ಸಹ ನಾವು ತಿಂತೀವಿ. ಮಿಶ್ರಹಾರಿ ಅಂತ ಹೇಳಬಹುದೇ ಹೊರತು ಪ್ಯೂರ್ ನಾನ್ ವೆಜಿಟೇರಿಯನ್, ಪ್ಯೂರ್ ವೆಜ್ ಅಂತ ನಾನು ಇದನ್ನ ಮಾಡಬಹುದೇ ಹೊರತು ಪ್ಯೂರ್ ನಾನ್ ವೆಜಿಟೇರಿಯನ್ಸ್ ಅಂತ ನಾನು ಯಾರನ್ನೂ ಹೇಳಿಕ್ಕಾಗಲ್ಲ. ಇವಾಗ ನೀವು ಮಾಂಸ ತಿಂತೀರಿ ಅಂತ ಹೇಳಿದ ತಕ್ಷಣ ನೀವು ದಿನ ಬೆಳಗಾದ್ರೆ ಬರೀ ಮಾಂಸ ತಿಂತೀರಾ? ನಾನು ತಿನ್ಬೇಕಾಗ್ತದಲ್ಲ. ಕೇವಲ ಅಷ್ಟು ಮಾತ್ರ ಅಲ್ಲ, ನೀವು ಮಾಂಸದ ಅಡುಗೆ ಮಾಡ್ಬೇಕಾದಾಗ್ಲೂ ಅಲ್ಲೊಂದಷ್ಟು ತರಕಾರಿಗಳನ್ನು ಉಪಯೋಗಿಸ್ತೀರಿ. ಈರುಳ್ಳಿ ಹಾಕ್ತೀರಿ, ಶುಂಠಿ ಹಾಕ್ತೀರಿ, ಬೆಳ್ಳುಳ್ಳಿ ಹಾಕ್ತೀರಿ. ಅಲ್ಲ, ಬರೀ ಮಾಂಸ ತಿನ್ನಕಲ್ವಾ, ಜೊತೆ ಮುದ್ದೆನೂ ತಿನ್ಬೇಕಲ್ವಾ? ಅದೇನು? ಅಂದ್ರೆ ಇಲ್ಲಿ ನಮ್ ತಪ್ಪು ಕಲ್ಪನೆ ಹೇಗಾಗ್ಬಿಟ್ಟಿದೆ ಅಂದ್ರೆ, ಇದು ಮಾಂಸ ತಿನ್ನೋರು ಅಂದ್ರೆ ಕೀಳು, ಆ ಭಾವನೆ ಇದೆ. ಇನ್ನು ಹಳ್ಳಿಗಳ ಪ್ರದೇಶಕ್ಕೆ ಹೋದ್ರೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ಸ್ವಾಮಿ ಇವತ್ತು ನಮ್ಮ ಮನೇಲಿ ಹೊಲಸು ಮಾಡ್ಬಿಟ್ಟಿದೀವಿ ಅಂತ. ನನ್ಗೆ ಒಬ್ರು ಹೀಗೆ ಬಂದಿದ್ರು, ನನ್ಗೆ ಅರ್ಥವಾಗ್ಲಿಲ್ಲ. ಸ್ವಾಮಿ ನಾವು ಹೊಲಸು ತಿಂತೀವಿ, ಪರವಾಗಿಲ್ವಾ, ಪೂಜೆ ಮಾಡ್ಬೋದ? ಏನ್ ತಿಂತೀರಿ ಹೊಲಸು ಅಂದ್ರೆ? ಅದಲ್ಲ ಸ್ವಾಮಿ, ಇದು ಅರ್ಥವಾಗ್ಲಿಲ್ಲ. ಏನು ಇಲ್ಲ, ಸ್ವಲ್ಪ ಕೋಳಿ ಮತ್ತೆ ಮೇಕೆ ಅಷ್ಟೇ ತಾನೆ, ಅದನ್ನ ಯಾಕೆ ಹೊಲಸು ಅಂತಿದ್ದೀರಾ ನೀವು? ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳದಂತಹ ನಾವುಗಳೇ ಅನ್ನವನ್ನ ನಾವು ಅನ್ನ ಅಂತ ಹೇಳಿದ್ರೆ ಕೇವಲ ವೈಟ್ ರೈಸ್ ಅಂತ ಅರ್ಥ ಅಲ್ಲ, ಊಟ. ಅದನ್ನ ನೀವು ಹೊಲಸು ಅಂತಿದ್ ನಿಮ್ಮಷ್ಟು ನೀಚರಿನ್ ಯಾರು ಇಲ್ಲ. ನಾನು ನಮ್ಮ ಈ ನ್ಯಾಷನಲ್ ಟಿವಿನಲ್ಲಿ ಏನಿವತ್ತು ನಮ್ಮ ಮಂಜು ಬೆಣಗೆ ಅವ್ರು ಮಾಡ್ತಾ ಇದ್ದೀರಲ್ಲ, ಈಗ ಇದನ್ನ ಪ್ರತಿಯೊಬ್ರು ನೋಡ್ಬೇಕು. ಎಸ್ಪೆಷಲಿ ಈ ವಿಚಾರ ಇದೆಯಲ್ಲ, ಪ್ರತಿಯೊಬ್ರು ತಿಳ್ಕೊಳ್ಳೇಬೇಕು. ನಾವು ತಿನ್ನುವಂತಹ ಆಹಾರವನ್ನ ನಾವೇ ಗೌರವಿಸಲಿಲ್ಲ ಅಂತ ಹೇಳಿದರೆ ನಿಮ್ಮಷ್ಟು ನೀಚರಿನ್ ಯಾರು ಇಲ್ಲ. ನಿಮ್ ದೇಹ ಯಾವ್ದನ್ನ ಜೀರ್ಣ ಮಾಡ್ಕೊಳ್ಳುತ್ತೋ ಅದನ್ನ ನೀವು ತಿನ್ನಿ. ನಿಮ್ ದೇಹ ಜೀರ್ಣ ಮಾಡ್ಕೊಳ್ಳೋದಿರೋದನ್ನ ನೀವು ತಿನ್ಬೇಡಿ. ಕೃಷ್ಣ ಅದನ್ನೇ ಹೇಳಿದ್ದು. 3 ತರಹದ ಆಹಾರ ಇದೆ. ಸಸ್ಯಾಹಾರ, ಮಾಂಸಾಹಾರ ಅಲ್ಲ, ಮಿಶ್ರಹಾರಿ ಅದು ಅಲ್ಲ. ಮತ್ತೆ ಇನ್ಯಾವ ಥರದ 3 ಆಹಾರ ಅಂದ್ರೆ, ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ. ಸಾತ್ವಿಕ ಆಹಾರ ಅಂತ ಹೇಳಿದ್ರೆ ಬೇಯಿಸದೆ,
ಹಾಗೇ ಸ್ವೀಕಾರ ಮಾಡಿ ದೇಹಕ್ಕೆ ತುಷ್ಟಿಯನ್ನು ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು. ಹ್ಮ್ ಹ್ಮ್ ರಾಜಸಿಕ ಆಹಾರ ಅಂದ್ರೆ ಯಾವುದನ್ನ ನಾವು ಬೇಯಿಸಿ ನಮ್ಮ ದೇಹಕ್ಕೆ ಅರ್ಧ ಮಾತ್ರ ಒಳ್ಳೆಯದೋ ಇನ್ನರ್ಧ ಒಂದಷ್ಟು ಕೆಡುಕುಗಳನ್ನು ಮಾಡಬಹುದೋ ಅದು ರಾಜಸಿಕ ಆಹಾರ. ಯಾವ ಆಹಾರವನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹ ಹಾಳಾಗತ್ತೋ ಅದು ತಾಮಸಿಕ ಆಹಾರ. ಹ್ಮ್ ಹ್ಮ್ ಇದನ್ನ ನಾನು ಹೇಳ್ತಿರೋದಲ್ಲ, ಕೃಷ್ಣ ಹೇಳಿರೋದು. ಇಲ್ಲೆಲ್ಲಿ ಹೇಳಿದ್ದಾನೆ ವೆಜ್ ನಾನ್ ವೆಜ್ ಅಂತ? ಅದು ಯಾವ ತರದಾದ್ರೂ ಆಗಿರ್ಬೋದು, ಯಾವ ತರಹದ್ದಾದ್ರೂ ಆಗಿರ್ಬೋದು. ಇವತ್ತು ನಾವು ಹಲವಾರು ಜಂಕ್ ಫುಡ್ಗಳನ್ನ, ಹಲವಾರು ರೀತಿಯಾದ ಸ್ಟ್ರೀಟ್ ಫುಡ್ಗಳನ್ನ ನಾವು ತಿಂತೀವಿ. ಅದು ನಮ್ಮ ದೇಹಕ್ಕೆ ಎಷ್ಟು ಒಳ್ಳೇದು. ಓಕೆ, ತರಕಾರಿಯನ್ನು ಉಪಯೋಗಿಸ್ಕೊಂಡೇ ಮಾಡಿರ್ತಾರೆ, ಆದ್ರೆ ಎಷ್ಟು ಒಳ್ಳೇದಾಗಿ ಮಾಡಿರ್ತಾರೆ. ನಿಮ್ ಬುದ್ಧಿನಲ್ಲಿದೆ, ನಿಮ್ಮ ಮನಸ್ಸಿನಲ್ಲಿದೆ. ಅಲ್ರಿ, ನಾವ್ ಯಾವ್ದೋ ಪಾಠ ಪ್ರವಚನಗಳನ್ನ ಮಾಡ್ಬೇಕಾದ್ರೆ, ದೊಡ್ಡ ಸಭೆಗಳಲ್ಲಿ ಹೇಳ್ಬೇಕಾದ್ರೆ, ಅಬ್ಬಾ ಶಿವನ ಕಣ್ಣು ಮುಂದೆನೆ ತಗೊಂಡು ಬಂದಿಟ್ಟ ಮೊಲದ ಮಾಂಸನ ಕಣ್ಣಪ್ಪ ಅಂತ ಇಷ್ಟುದ್ದ ಭಾಷಣ ಬಿಗಿತಾ ಹೇಳ್ತೀವಿ. ಹೌದು. ಪ್ರವಚನಗಳಲ್ಲಾದರೆ ಅಥವಾ ದೇವರ ಮುಂದೆ ಪುರಾಣದ ಪುಣ್ಯ ಕಥೆಗಳಲ್ಲಿ ಯಾರೋ ಒಬ್ಬ ಭಕ್ತನು ಮಾಂಸವನ್ನ ತಗೊಂಡು ಪರಮಾತ್ಮನಿಗೆ ಹೌದು ಒಂದು ಸಮರ್ಪಣೆ ಮಾಡಿದ್ದನ್ನ ಮಾಡ್ತಾನೆ. ನಾವು ಭಕ್ತಿಯಿಂದ ಹೇಳ್ತೀವಿ. ಅದೇ ನಿಮ್ಮ ಮನೆಯಲ್ಲಿ ನೀವ್ ಯಾರೋ ಒಬ್ರು ಮಾಂಸಾಹಾರ ತಿನ್ನೋದನ್ನ ತಪ್ಪು ಅಂತ ಹೇಳ್ತೀರಿ. ಹೇಗ್ ಸಾಧ್ಯ? ಇದಕ್ಕೆ ನಂದೇ ಉದಾಹರಣೆ ನಾನು ಕೊಡ್ಬೇಕಾದ್ರೆ, ಇದೇ ನಮ್ಮ ಗುರುಗಳ ಆಶ್ರಯದಲ್ಲಿ ನಾನಿದ್ದಂತಹ ಸಂದರ್ಭದಲ್ಲಿ ಮರುದಿನ ಹಬ್ಬವಿತ್ತು. ಹಬ್ಬಕ್ಕೋಸ್ಕರ ಏನ್ ಮಾಡಿತ್ತು ಅಂತ ಹೇಳಿದ್ರೆ, ಕೆಲವೊಂದು ದೇವರ ಸಾಮಾನುಗಳನ್ನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಡಕ್ ಹೇಳಿದ್ರು. ನಾನು ಇಟ್ಟು ಕ್ಲೀನ್ ಮಾಡಿ, ಅದು ತುಂಬಾ ಶೆಕೆ ಕಾಲ ಆಗಿದ್ರಿಂದ ಹೊರಗೆ ಹೀಗೆ ಕೂತಿದ್ದೆ. ಗೇಟ್ ಕೀಪರ್ ಬಂದ, ಮುನಿಯಪ್ಪ ಅಂತ ಅವನ ಹೆಸರು. ಒಬ್ಬನ ಜೊತೆ ಹೀಗೆ ಮಾತಾಡ್ಕೊಂಡು ಬಂದ. ಹಾಗೆ ಬಂದ ಮೇಲೆ ಇಬ್ರು ಮಾತಾಡ್ತಾ ಇದ್ರು. ಏನ್ ಊಟ ಮಾಡಿದ್ಯಾ ನೀನು ಅಂತ. ಇನ್ನಿಕ್ಕೆ ಹೆಂಗ್ ಹೇಳಿದ್ರು, ಆತಲೆ ಮೀನ್ ಕರಿ ಪಂಡಿರ್ದಾರಪ್ಪ ಅಂದ್ರೆ ಮೀನಿನ ಊಟ ಮಾಡಿದ್ರು, ನಾನು ತಿನ್ಕೊಂಡ್ ಬಂದೆ ಅಂತ. ಅದ್ ನನ್ ಕಿವಿಗೆ ಬಿತ್ತು. ಮೀನ್ ಊಟ ಮಾಡ್ಕೊಂಡ್ ಬಂದಿದ್ಯಾ, ಸರಿ. ಒಳಗಡೆಯಿಂದ ದಿಢೀರಂತ ಅವ್ನ ವಾಯ್ಸ್ ಕೇಳಿಸ್ಕೊಂಡಂತ ನಮ್ ಗುರುಗಳು ಸೀದಾ ಬಂದ್ಬಿಟ್ಟು, ಮುನಿಯಪ್ಪ ವಾ ಒಳ್ಳೆ. ನನಗೆ ಬಹಳ ಜಿಜ್ಞಾಸ್ ಮತ್ತು ಕೋಪ. ಈಗ ತಾನೇ ನಾನೆಲ್ಲ ನೆಲ ಎಲ್ಲ ಒರೆಸಿದ್ದೀನಿ, ಕ್ಲೀನ್ ಮಾಡಿದ್ದೀನಿ. ಈಗ ಅವನು ಮಾಂಸ ಬೇರೆ ತಿನ್ಬಿಟ್ಟಿದ, ನನ್ ಕಿವಿಗೆ ಬಿದ್ಬಿಟ್ಟಿದೆ. ಸುಮ್ಮ ಇರಂಗೋ ಒಳ್ಳೆ ಕುಪಡಾದಿಂಗೋ ಕರಿ ಸಾಪ್ಟಿರ್ಕ ಮುಖ ನೋಡಿ ನಕ್ಬಿಟ್ಟು, ಸುಮ್ಮ ಉಕ್ಕಾರ ಸರಿ ಅಂತ ಹೇಳ್ಬಿಟ್ಟು ಅವನಿಗೆ ದುಡ್ಡು ಕೊಟ್ಬಿಟ್ಟು, ಸಂಜೆ ಪೂಜೆಗೆ 1-2-3 ಇದ್ರದ್ದು ಗ್ರಂಥಿಕೆ ಸಾಮಾನುಗಳು ಬೇಕಿತ್ತು, ತಗೊಂಡು ಬಾ ಅಂತ ಕಳಿಸಿದ್ರು. ವಿಪರೀತ ಕೋಪ ಬಂತು. ಅವತ್ತು ನನಗೆ ಪಂಚದಶಿ ಮಂತ್ರೋಪದೇಶ ಮಾಡ್ತೀನಿ ಅಂತ ಬೇರೆ ಹೇಳಿದ್ರು. ನಾನಷ್ಟೆಲ್ಲ ಸಂತೋಷದಲ್ಲಿ ಖುಷಿಯಲ್ಲಿ ಎಲ್ಲ ಸಾಮಾನುಗಳನ್ನ, ಇಡೀ ಆಶ್ರಮದ ನೆಲವನ್ನೆಲ್ಲ ಕ್ಲೀನ್ ಮಾಡಿ ಪುಟ್ಟದ್ದೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವನ್ ಯಾರೋ ಗೇಟ್ ಕೀಪರ್ ಬಂದು ನಾನ್ ವೆಜ್ ತಿಂದ್ಬಿಟ್ಟಿದ್ದಾನೆ, ಒಳಗ್ ಬಂದ್ಬಿಟ್ಟಿದ್ದಾನೆ. ಜೊತೆಗೆ ಅವನ್ ತರ್ತಿರುವಂತಹ ನಾನ್ ವೆಜ್ ಅಂತ ತಿಂದು ತಗೊಂಡು ಬರ್ತಾ ಇರ್ತಕ್ಕಂತಹ ವ್ಯಕ್ತಿ ಅದೇ ಕೈನಿಂದನೇ ನನಗೆ ಪೂಜೆಗೆ ಬೇಕಾಗಿರೋ ಸಾಮಾನು ಬೇರೆ ತರ್ತಾ ಇದ್ದಾನೆ. ಇದನ್ನ ನಾನು ಅರಗಿಸಿಕೊಳ್ಳಕ್ ಆಗ್ಲಿಲ್ಲ. ಗುರುಗಳ ಜೊತೆಗೆ ಸೀದಾ ಜಗಳ. ಹೇಗೆ ಅಮ್ಮ, ನಾನು ನಮ್ಮ ಗುರುಗಳು ಇದ್ದದ್ದು ಹಾಗೆ, ಅಮ್ಮ ಮಗುವಿನ ಹಾಗೆ ಇದ್ದಿದ್ದು ಪ್ರತಿಯೊಂದು ವಿಚಾರಗಳಲ್ಲೂ ಸಹ. ಅವ್ರು ಯಾವಾಗ್ಲೂ ಹೇಳು, ಇಪ್ಪು ಉನக்கு ಪುರಿಯಾದಪ್ಪ, ನಾ ಇಲ್ಲಾದ ನೇರ ವರು, ಇವಾಗ ನಿನಗ್ ಗೊತ್ತಾಗೋದಿಲ್ಲ, ನಾನು ಇಲ್ಲದೆ ಇರೋ ದಿನ ಅವಾಗ ಇವತ್ತಿಗೂ ಸಹ ಅದನ್ನ ನಾನು ನೆನಪು ಮಾಡ್ಕೊಳ್ತಾನೆ ಇರ್ತೀನಿ. ಇದ್ದಾಗ ನಾವು ಹೆತ್ತವ್ರನ್ನೇ ಆಗ್ಲಿ ಏರನೇ ಆಗ್ಲಿ ತುಂಬಾ ಕಾಡು ಬಿಡ್ತೀವಿ. ಅವ್ರು ಇಲ್ಲ ಅಂತ ಬಂದಾಗ ನಮಗೆ ನಮ್ ಜಂಗಾಬಲನೇ ಹುಡುಕ್ ಹೋಗ್ಬಿಟ್ಟಿರುತ್ತೆ, ನಮ್ಗೆ ನಿಂತ್ಕೊಳ್ಳೋಕ್ಕೂ ಸಹ ಶಕ್ತಿ ಇರೋದಿಲ್ಲ, ಹಾಗಾಗ್ಬಿಟ್ಟಿರುತ್ತೆ. ಅಷ್ಟೆಲ್ಲ ಹೇಳಿದೀನಿ. ಅವ್ನು ಮಾಂಸ ತಿಂದಿದ್ದಾನೆ, ಅವನ ಕೈನಲ್ಲಿ ಎಲ್ಲ ತರಿಸ್ತಾ ಇದ್ದೀರಾ, ನಾನು ಎಷ್ಟು ಕೋಪ ಬರ್ತಿದೆ. ಮತ್ತೆ ಎಲ್ಲ ಹೋಗಿ ಕ್ಲೀನ್ ಮಾಡು, ಮತ್ತೆ ಎಲ್ಲ ಸಾಮಾನು ತೊಳೆದು ಕೂಡಿಸ್ತೆ, ಎಲ್ಲ ಬರೆಸ್ತೆ. ಹೊರಗೆ ಕಾಯ್ಕೊಂಡು ಕೂತಿದ್ದೆ. ಅವ್ನು ಬರೋದು ಸಾಮಾನ್ ತಂದ್ರೆ ಅಲ್ಲೇ ಇಡಕ್ಕೆ ಹೇಳಕ್ಕೆ, ಅಲ್ಲೇ ಇಡಿಸ್ತೆ. ಮತ್ತೆ ಹೋಗಿ ಬಾವಿಯಿಂದ ನೀರು ತಗೊಂಡು ಬಂದು ನೀರು ಪ್ರೋಕ್ಷಣೆ ಮಾಡಿ ನಾನೇ ತಗೊಂಡೋಗಿ ಒಳಗಡೆ ಇಟ್ಟೆ. ಅವ್ರ ಪೂಜೆ ಎಲ್ಲ ಶುರು ಮಾಡ್ಕೊಂಡು, ವಿದ್ಯಾ ಹೋಯ್ತು ಕುಳಿಚಿಟ್ಟು ಬಾಪ್ಪ, ಹೋಗಿ ಸ್ನಾನ ಮಾಡ್ಕೊಂಡು ಬಾಪ್ಪ. ನಾ ಹೋದೆ, ತಲೆ ಮೇಲೆ ನೀರು ಸುರ್ಕೊಂಡು, ಆಮೇಲೆ ಮಂತ್ರೋಪದೇಶ ಮಾಡ್ಬೇಕು. ಕಂಬಳಿ ಗೊಬ್ಬರ ಹಾಕೊಂಡ್ರು, ಮಂತ್ರೋಪದೇಶ ಮಾಡ್ತಾ ಇಲ್ಲ, ಹೇಳ್ಕೊಡ್ತಾ ಇಲ್ಲ. ನಾನು ಕಿತ್ಕೊಂಡ್ ಬರ್ತಾ ಇದ್ದೆ ಬೆವರು. ತಮಿಳ್ನಾಡಿನ ಬಿಸಿಲು ಗೊತ್ತಲ್ಲ, ಅದು ಸಂಧ್ಯಾಕಾಲ, ಕೋಸ್ಟಲ್ ಏರಿಯಾ ಬೇರೆ, ರಾಮನಾಡು ಕೋಸ್ಟಲ್ ಏರಿಯಾ ಬೇರೆ. ಕಿತ್ಕೊಂಡ್ ಬರ್ತಿದ್ದೆ. ಕಂಬಳಿತ, ಸ್ವಾಮಿ ಏನಾಯ್ತು, ಯಾಕೆ ಉಪದೇಶ ಮಾಡ್ತೀನಿ? ಇಲ್ಲಪ್ಪ, ನಾನು ನಿಂಗೆ ಉಪದೇಶ ಮಾಡಕ್ಕಾಗಲ್ಲ ಕಣು. ಉಪದೇಶ ಮಾಡಕ್ಕಾಗಲ್ವ? ನಾನೇನೋ ತಪ್ಪು ಮಾಡಿದ್ನ? ನೀನೇನು ತಪ್ಪು ಮಾಡಿಲ್ಲ, ಆದ್ರೆ ನಿನ್ ಹತ್ರ ಮಾಂಸ ಇದೆಯೋ? ನನಗೆ 1 ನಿಮಿಷ ನನ್ನ ಬುದ್ಧಿ ಹೋಗಿ ನಿಂತದ್ದು 2.5 ಗಂಟೆಯಲ್ಲಿ. ನಾನು 2 ಕೈ ಮುಟ್ಟು,
ನಾನು ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ, ಇನ್ನೊಮ್ಮೆ ನಾನು ಯಾವತ್ತೂ ಹಾಗೆ ತಪ್ಪು ಮಾಡಲ್ಲ ಅಂತ ಅಂದೆ. ಓಕೆ. ಯಾಕೆ ಅಂತಂದ್ರೆ ಅವ್ರು ನನಗೆ ಅನುಭವ ಪಡಿಸಿದ್ದೇನು, ಅವ್ರು ಹೇಳಕ್ ಬಂದಿದ್ದೇನು ಅಂದ್ರೆ, ನನ್ನ ದೇಹದಲ್ಲೂ ಮಾಂಸವಿದೆ, ಮಲ ಇದೆ, ಮೂತ್ರವಿದೆ, ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಚರ್ಮದ ಹೊದಿಕೆಯನ್ನು ಹಾಕೊಂಡಿದ್ದೀವಿ, ಆದ್ರೆ ಅವನ್ ಹೊಟ್ಟೆ ಹಸಿವಿಗೆ ತಿಂದಂತಹ ಇಷ್ಟು ಮಾಂಸವನ್ನ ನೀನ್ ಎಷ್ಟು ಕೀಳಾಗಿ ನೋಡ್ಬಿಟ್ಟೆ ಅಲ್ಲ. ಅವ್ರು ಇದನ್ನ ಯಾವುದು ಬಾಯ್ ಬಿಟ್ಟು ಹೇಳಲಿಲ್ಲ, ನನ್ನ ಜೀವನದ ಅನುಭವಕ್ಕೆ ತರಿಸಿದ್ರು. ಕರೆಕ್ಟ್. ಪುರಂಜಿಡಿಚಾ ಸರಿ ಬಿಡು, ಇನ್ಮೇಲೆ ನಾ ಅದ್ರ ಬಗ್ಗೆ ಪೇಸ್ ಮಾಡೆ, ನಿಂಗೆ ಅರ್ಥ ಆಯ್ತಲ್ವಾ, ಸಾಕು, ಇನ್ಮೇಲೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ, ಸರಿಯಾಗಿ ಹೋಗ್ಬೇಕು. ಅದಾದ್ಮೇಲೆ ನನ್ನ ಉದ್ದೇಶ ಮಾಡಿದ್ರು. ಅಂದ್ರೆ ಅಂತಹ ಮಹಾನ್ ಮಹಿಮರುಗಳಿಗೆ ಮಾಂಸಾಹಾರ ಸಸ್ಯಾಹಾರ ಅದೆಲ್ಲ ಇಲ್ಲ. ನಿನ್ನ ಆಸೆನ ನೀನ್ ತಿನ್ನು. ಬಹುಶಃ ನನ್ನ ಬಾಯಿಗೂ ಹಾಕಿದ್ರೆ ನನ್ಗೆ ರುಚಿ ಅಂತ ಅನ್ನಿಸ್ಬಹುದೋ ಏನೋ ಗೊತ್ತಿಲ್ಲ. ಹಾಗಾಗಿ ನಾನ್ ತಿನ್ನಲ್ಲ ಅಂದ ತಕ್ಷಣ ಇನ್ನೊಬ್ರಿಗೆ ತಿನ್ನೋದನ್ನ ತಪ್ಪು ಅಂತ ಹೇಳೋಕ್ ನನಗೆ ಯಾರು ಅಧಿಕಾರ ಕೊಟ್ಟದ್ದು? ಕರೆಕ್ಟ್. ಇನ್ನೊಬ್ಬರ ಆಹಾರನ ನಾನು ಹೇಗೆ ಕಿತ್ಕೊಳ್ಳಿ? ಇನ್ನೊಬ್ಬರಿಂದ ನಾನು ನಾನು ಏನು? ಹಾಗಾದ್ರೆ ಜೀವಿಗಳನ್ನ ಕೊಂದು ತಿನ್ನುವಂಥದ್ದು ಮಹಾ ಅಪರಾಧವಾದ್ರೆ ಸಸ್ಯಗಳಿಗೆ ಜೀವವಿಲ್ವಾ? ನಿಜ. ಹೌದು. ಭತ್ತಕ್ಕೆ ಜೀವ ಇಲ್ವಾ? ರಾಗಿಗೆ ಜೀವ ಇಲ್ವಾ? ಜೋಳಕ್ಕೆ ಜೀವ ಇಲ್ವಾ? ನವಣೆಗೆ ಜೀವ ಇಲ್ವಾ? ಬೆಳೆಯುವಂತಹ ಬೇಳೆ ಕಾಳುಗಳಿಗೆ ಜೀವ ಇಲ್ವಾ? ಬುಡಕ್ಕೆ ಹಾಕ್ತೀವಿ. ಪ್ರತಿಯೊಂದು ಪೂಜೆಗಳಿಗೂ ನಾವು ಬಾಳೆಹಣ್ಣನ್ನು ಉಪಯೋಗಿಸ್ತೀವಿ, ಬಾಳೆ ಮರ ಅಂತ ಕರಿತೀವಿ. ಯಾಕೆ ಬಾಳೆ ಮರ ಅಂತ ಅದನ್ನು ಕರಿತೀವಿ? ಅದು ಮರಕ್ಕೆ ಬಾಳೆ ಇಲ್ಲ. ಬಾಳೆ ಇಲ್ಲದ ಮರ ಯಾವುದು? ಅದು ಬಾಳೆ ಮರ. ಇನ್ನೇನ್ ತನ್ನ ಮಕ್ಕಳು ಚೆನ್ನಾಗಿ ನನ್ನ ಕೈಗೆ ಬರ್ತಿದೆ, ಚೆನ್ನಾಗಿ ಆಗ್ತಿದೆ ಅಂತ ತಾಯಿ ಸಂತೋಷ ಪಡ್ತಾ ಇರ್ಬೇಕಾದ್ರೆ ಮನುಷ್ಯ ಬುಡಕ್ಕೆ ಹಾಕ್ಬಿಡ್ತಾನೆ, ಕೊಡ್ಲಿ ಹಾಕ್ಬಿಡ್ತಾನೆ. ಎಲ್ಲಿ ಬಾಳ್ತು ಅದು? ನಿಮ್ಮ ನಿಮ್ಮ ಆಲೋಚನೆಗಳು, ನಿಮ್ಮ ನಿಮ್ಮ ತರ್ಕಗಳು, ನಿಮ್ಮ ಬದುಕಿನಲ್ಲಿ ಬರುವಂತಹ ವಿಚಾರದ ಧಾರೆಗಳಿದೆಯಲ್ಲ, ಅದನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ತಗೊಂಡು ಹೋಗ್ಬೇಕು. ದೇವದೇವಿಯರಿಗೆ ಇವತ್ತಿಗೂ ನಾವು ಹೇಳಬೇಕಾದ ಸಂದರ್ಭದಲ್ಲಿ ಹಲವು ಕಡೆ ಮಾಂಸಾಹಾರದ್ದೇ ಮಾಡ್ತಾರೆ. ಇವಾಗ ಹಲವು ರೀತಿನಲ್ಲಿರುವಂತಹ ಮಡಾಯಿ ಕಾವ್ನಲ್ಲಿ ಇರಬಹುದು, ಕೇರಳದ ಹಲವು ದೇವಸ್ಥಾನಗಳು. ಅದ್ಯಾಕೆ ನಮ್ಮ ಗ್ರಾಮ ದೇವರ ದೇವಸ್ಥಾನಗಳಿಗೆ ಹೋಗ್ಬಿಡ್ತು ಅಂತ ಹೇಳಿದ್ರೆ, ನರಸಿಂಹ ಸ್ವಾಮಿಗೂ ಮಾಡ್ತಾರೆ, ವೆಂಕಟೇಶ್ವರನಿಗೂ ಮಾಡ್ತಾರೆ, ಹನುಮಂತನಿಗೂ ಮಾಡ್ತಾರೆ. ನಾ ಕಣ್ಣಲ್ಲಿ ಮುತ್ತತ್ತಿಯಲ್ಲೆಲ್ಲ ಮಾಡೋದು ನಮ್ಮ ಕಣ್ಣ ಅಲ್ವಾ? ಇವತ್ತಿಗೂ ತಿರುಪತಿ ಬಾಲಾಜಿ ಬೆಟ್ಟವನ್ನ ನಮ್ಮ ಕರ್ನಾಟಕದ ಒಂದು ಸಮುದಾಯದವರು ಬೆಟ್ಟ ಹತ್ತಬೇಕು, ಅವ್ರ ಮನೆಯಲ್ಲಿ ಏನಾದ್ರು ವಿಶೇಷ ಮಕ್ಕಳ ವಿಶೇಷಗಳು ಏನಾದ್ರು ಇತ್ತು ಅಂದ್ರೆ ಅಲ್ಲಿ ಕೆಳಗಡೆ ಮಾಂಸದ ಅಡುಗೆಯನ್ನ ಮಾಡಿ ತಿಂದುಂಡು ಆಮೇಲೆ ಬೆಟ್ಟ ಹತ್ತುವಂತ ಪದ್ಧತಿ ಇವತ್ತಿಗೂ ಇದೆ. ವೆಂಕಟೇಶ್ವರ ದೂರ ತಳ್ಬಿಟ್ನಾ? ಅಲ್ಲ, ನನ್ನ ದೇಹದಲ್ಲೇ ನಾನು ಇಟ್ಕೊಂಡಿದ್ದೀನಲ್ಲ 70-80 kg ಮಾಂಸನ, ಅದು ದೋಷವಾಗೋದಿಲ್ವಾ? ನಿಜ. ಈ ರೀತಿಯಾಗಿ ಯೋಚನೆ ಮಾಡುವಂಥವ್ರು ಕಡಿಮೆ, ತಿಳ್ಕೊಳ್ಳುವಂಥವ್ರು ಕಡಿಮೆ. ಆದ್ರೆ ಈ ಒಂದು ನ್ಯಾಷನಲ್ ಟಿವಿಲಿ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ವೀಕ್ಷಕರು ಇದ್ರ ಬಗ್ಗೆ ನೀವು ಅರಿವು ತಗೋಬೇಕು. ನೀವು ಏನೇ ಊಟ ಮಾಡಿ ನಿಮ್ಮ ದೇಹಕ್ಕೆ ಪುಷ್ಟಿಯನ್ನ ಕೊಡುವಂತಹ, ಆರೋಗ್ಯವನ್ನು ಕಾಪಾಡುವಂತಹ, ನಿಮ್ಮ ಬದುಕಿಗೆ ಬೆಳಕಾಗುವಂತಹ ಆಹಾರವನ್ನು ಮಾತ್ರ ಸ್ವೀಕಾರ ಮಾಡಿ. ಅದನ್ನ ನೀವು ಸಸ್ಯಾಹಾರ ಮಾಂಸಾಹಾರ ಅಂತ ಡಿಫ್ರೆನ್ಶಿಯೇಟ್ ಮಾಡ್ತಾ ಕೂತ್ಕೋಬೇಡಿ. ನಾನು ಸಸ್ಯಾಹಾರಿ, ಪನ್ನೀರ್ ತಿಂತೀನಿ, ಆದ್ರೆ ಇವತ್ತು ಪನ್ನೀರ್ ಎಷ್ಟು ಕೆಟ್ಟ ಕೆರ ಹಿಡಿದ್ಬಿಟ್ಟಿದೆ. ಅದರಲ್ಲಿ ಆಗುವಂತಹ ಅಡಲ್ಟ್ರೇಟ್ ಇನ್ಯಾವುದ್ರಲ್ಲೂ ಆಗಲ್ವೋ ಏನು. ಬಟಾಣಿ ಕಾಳುಗಳಿಗೆ ಬಣ್ಣ ಹಾಕಿ ನಾನು ತಿಂತಾ ಇದ್ದೀನಿ, ರಾಗಿಗೆ ಕಲ್ಲು ಮಿಕ್ಸ್ ಮಾಡ್ತಾ ಇದ್ದೀನಿ, ಪ್ಲಾಸ್ಟಿಕ್ ನಲ್ಲಿ ಬಂದಿದೆ ಅಕ್ಕಿ, ಹೌದು, ಶುಗರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಕೆಟ್ಟದ್ದು ಸಕ್ಕರೆ, ಎಷ್ಟು ಕೆಟ್ಟದ್ದು. ಇದನ್ನೆಲ್ಲ ನಾನು ಯೂಸ್ ಮಾಡಿ ಸಸ್ಯಾಹಾರಿ, ನಾನು ಶ್ರೇಷ್ಠ, ನೀನ್ ಮಾಂಸ ತಿಂತಿದ್ದಿ, ನೀನ್ ಯಾವ್ದೋ ಕೋಳಿ ತಿಂತಿದ್ಯಾ, ಕುರಿ ತಿಂತಿದ್ಯಾ, ಅಥವಾ ಇನ್ನೊಂದು ಏನೋ ತಿಂತಾ ಇದ್ಯಾ ಅಂತ ಹೇಳಿದ ತಕ್ಷಣ ನಿನ್ನ ನಾನು ನಿಕೃಷ್ಟ ಅಂತ ಹೇಳ್ತೀನಲ್ಲ, ಫಸ್ಟ್ ಅದೇ ತಪ್ಪು. ಹಾಗಾಗಿ ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಅಷ್ಟೇ.